ಹಾಂ. ಮಾತಾಡಿ. ಇವತ್ತು ನಮ್ಮಲ್ಲಿ ಒಂದು ಮನವಿ ಏನು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ವಕೀಲರಾದಂಥ ಮಾದೇವ್ ಸಾಗರ್ ಅವರು ಇಲ್ಲಿ ಇವತ್ತು ನಮ್ಮ ತುಮಕೂರಿನಿಂದ ಕುಣಿಗಲ್ಗೆ ಇವತ್ತು ಹೇಮಾವತಿ ನೀರು ಬರ್ತಕ್ಕಂಥ ಒಂದು ಕೆನಾಲ್ ಮುಖಾಂತರ ಏನು 3 TMC ನೀರಿದೆಯೋ ಆ ನೀರಿನ ವಿಚಾರವಾಗಿ ಇವತ್ತು ನಾವು ವಕೀಲರು ಒಂದು ಸಲಹೆನ ತಗೊಳ್ತಾ ಇದ್ದೀವಿ. ವಕೀಲರೇ, ಇದು ನಮ್ಮ ಕುಣಿಗಲ್ ತಾಲೂಕಿಗೆ 3 TMC ಏನು ನೀರು ನಿಗದಿಯಾಗಿದೆಯೋ ಆ ನೀರು ನಿಗದಿಯಾಗಿ ಸಂಪೂರ್ಣವಾಗಿ ನಮ್ಮ ಕುಣಿಗಲ್ ತಾಲೂಕಿಗೆ ಇವತ್ತು ನೀರು ಬರಬೇಕು. ನಮ್ಮ ಕುಣಿಗಲ್ ಕೆರೆಗೆ ಕುಣಿಗಲ್ನಿಂದ ಬಂದ ನಂತರ ಇದೇ ನೀರನ್ನು ಎಲ್ಲಿಯೂರು ಕೆರೆ ಆಗಿರ್ಬೋದು, ಉತ್ರಿ ಆಗಿರ್ಬೋದು, ಒಡೆನರಿ ಆಗಿರ್ಬೋದು, ಹೊಸೂರು ಆಗಿರ್ಬೋದು, ನಾಗನಹಳ್ಳಿ ಆಗಿರ್ಬೋದು, ಇಷ್ಟು ಯಾವೆಲ್ಲ ಪ್ರದೇಶದಲ್ಲಿ ಇದೆಯೋ ಕೆರೆಗಳು ಅಂಥವೆಲ್ಲ ತುಂಬುವಂಥ ಕೆಲಸ ಆಗಬೇಕು. ಮೊದಲನೇದಾಗಿ ಏನು ಸಬ್ಬು ಚಾನಲ್ಗಳಿದೆಯೋ ತಾಲೂಕಿನಲ್ಲಿ ಅಷ್ಟು ಚಾನಲ್ಗಳಿಗೆ ನೀರು ಹೋಗಬೇಕು. ಆಯಿತಾ? ಇಷ್ಟು ಚಾಲಲ್ಲಿ ನೀರು ಹೋಗಿ ಇವತ್ತು ಏನು ಅಪ್ರಚಾರ ಮಾಡಿಕೊಂಡು ಮೀಡಿಯಾದಲ್ಲಿ ಕೆಲವರು ರಾಜಕಾರಣದ ಉದ್ದೇಶಕ್ಕೋಸ್ಕರ ಅಲ್ಲಿ ತೆಗೆಯುವಂಥದ್ದು ಇಲ್ಲಿ ತೆಗೆಯುವಂಥದ್ದು ಬೇಡ. ಇಷ್ಟು ವರ್ಷ ಆದ ನಂತರ ಕುಣಿಗಲ್ ತಾಲೂಕಿಗೆ ಒಂದು ಕಾಮಗಾರಿ ಆಗ್ತಾ ಇದೆ, ಕೆಲಸ ಆಗ್ತಾ ಇದೆ ಅಲ್ವಾ? ಇವತ್ತು ನೀರು ತರಲಿ, 3 TMC ನೀರು ತರಲಿ. ಫಸ್ಟು ನಮ್ಮಲ್ಲಿ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಕೆರೆಗಳನ್ನು ಅವ್ರು ತುಂಬಿಸಿದ ನಂತರ ಅವರು ರಾಮನಗರ ಕಾಲೂ ತೊಗೊಂಡೋಗ್ಲಿ, ಮಾಗಡಿಗಾದ್ರೂ ತೊಗೊಂಡೋಗ್ಲಿ. ಇಲ್ಲಿ ಫಸ್ಟ್ ನಮಗೆ ನೀರಿಲ್ಲ ಅಂದಾಗ ನಾವು ರಾಮನಗರಕ್ಕೆ ಕೊಡೋಕ್ಕಾಗುತ್ತಾ? ನಮಗೆ ಇವಾಗ ಹೊಟ್ಟಸ್ವಾಗಿದೆ. ಈಗ ನಮ್ಮ ತಾಲೂಕಿನಲ್ಲಿ ನೀರಿಲ್ಲ, ಸಾಕಷ್ಟು ಕೆರೆಗಳಿವೆ ನಮ್ಮ ತಾಲೂಕಿನಲ್ಲಿ. ನಮ್ಮ ತಾಲೂಕಿನ ಕೆರೆಗಳೆಲ್ಲ ತುಂಬಿದ ನಂತರ ಅವರು ಬೇಕಾದ್ರೆ ಮಾಗಡಿಗೆ ತೊಗೊಂಡೋಗ್ತಾರೋ ಇಲ್ವೋ ಸೆಕೆಂಡು. ಈಗ ಎಕ್ಸ್ಟ್ರಾ ತುಂಬಿಕೊಂಡಿರ್ತಕ್ಕಂಥ ನೀರ ಬಕೆಟಲ್ಲಿ ನಾವೇನು ಹಿಡಿದು ಹೋಗಿ ಬಡಿಕೊಡೋಕ್ಕಾಗಲ್ಲ. ಅಲ್ಲಿ ಫಸ್ಟ್ ನಮ್ಮ ಕೆರೆಗಳು ತುಂಬಬೇಕಲ್ವಾ? ಮೇಯ್ನ್ ನಮ್ಮ ಕೆರೆಗಳು ತುಂಬಬೇಕಲ್ವಾ? ತುಂಬಿದ ನಂತರ ಅವ್ರು ತೊಗೊಂಡೋಗ್ಲಿ. ಇದನ್ನು ನಾವು ಇವತ್ತು ನಿಮಗೆ ಮನವಿ ಮಾಡಿ ಕೇಳ್ತಾ ಇದ್ದೀವಿ. ಇದಕ್ಕೆ ಯಾವ ಥರ ಬಗೆಹರಿಸ್ಕೊಡ್ತೀರಾ? ನಮ್ಮ ತುಮಕೂರು ಡಿಸ್ಟಿಕ್ಕಿಗೆ ಇವತ್ತು ನೀವು ಕಾಲಿಟ್ಟಿದ್ದೀರಾ ನೋಡಿ. ಇದನ್ನು ಯಾವ ಥರ ಇದು ನಿಮಗೆ ಫೈಲಲ್ಲಿ ಇದೆ ಆಲ್ರೆಡಿ, ಇದನ್ನು ನಿಮ್ಗೆ ಒಪ್ಪಿಸ್ತೀವಿ. ಈ ಫೈಲನ್ನು ಇವಾಗ ಯಾವ ಥರ ಇದನ್ನು ನಾವು ಮನವಿ ಮಾಡ್ಬೋದು ನೋಡಿ, ಏನು ಮನವಿ ಕೊಡ್ಬೋದು ಇದಕ್ಕೆ ನೋಡಿ. ಕರ್ನಾಟಕದಲ್ಲಿರ್ತಕ್ಕಂಥ ನದಿಗಳು ಮತ್ತು ಡ್ಯಾಮ್ಗಳಿಂದ ಎಲ್ಲ ರಾಜ್ಯದ ಜಿಲ್ಲೆಗಳಿಗೆ ಸಮರ್ಪಕವಾಗಿ ನೀರು ವಿತರಣೆಯಾಗಿ ರೈತರಿಗೆ ಅನುಕೂಲ ಆಗಬೇಕು. ಸುಮಾರು ಒಣಭೂಮಿಗಳು, ಸುಮಾರು ನೀರಾವರಿಗೆ ಒಳಪಡದಂಥ ಪ್ರದೇಶಗಳು ಹೆಚ್ಚಿನ ಸಂಖ್ಯೆಯಲ್ಲಿದೆ. ಈ ಸಂಖ್ಯೆಯಲ್ಲಿರ್ತಕ್ಕಂಥ ನೀರಾವರಿ ಪ್ರದೇಶಗಳಿಗೆ ಡ್ಯಾಮ್ ಮೂಲಕ ಅಥವಾ ನದಿ ಮೂಲಕ ನೀರು ಬಿಟ್ಟಾಗ ಕೃಷಿ ಉತ್ಪಾದನೆಗಳು ಜಾಸ್ತಿಯಾಗಿ, ಕೃಷಿ ಚಟುವಟಿಕೆಗಳು ಜಾಸ್ತಿಯಾಗಿ ಜನರ ಉತ್ಪಾದನೆ ಆರ್ಥಿಕತೆಯು ಕೂಡ ಇಮ್ಮಡಿಗೊಳ್ತದೆ. ಈ ನಿಟ್ಟಿನಲ್ಲಿ ಹೇಮಾವತಿ ಡ್ಯಾಮಿಂದ ಏನು ನಮ್ಮ ವಿಜಯರಾಜೇಗೌಡರು ಜಿಲ್ಲಾಧ್ಯಕ್ಷರು ಹೇಳ್ತಾ ಇದ್ದಾರೆ, ಗೊರೂರು ಡ್ಯಾಮ್ ಮೂಲಕ ಬರ್ತಕ್ಕಂಥ ಇದನ್ನು ನೀರನ್ನ ಹತ್ತಿರದಲ್ಲಿರ್ತಕ್ಕಂಥ ಕುಣಿಗಲ್ ಗ್ರಾಮದಲ್ಲಿ ಕುಡಿಯೋ ನೀರಿಗೆ ತುಂಬ ತೊಂದರೆಯಾಗಿದೆ, ಟೌನಿಗೆ ತೊಂದರೆಯಾಗಿದೆ, ಮತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಜಾನುವಾರುಗಳಿಗೆ ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ತೊಂದರೆ ಆಗ್ತಿದೆ. ಈ ನಿಟ್ಟಿನಲ್ಲಿ ಡೈರೆಕ್ಟಾಗಿ ನೀವು ನೀರು ತೆಗೆದುಕೊಂಡು ಅಲ್ಲಿಗೆ 24 TMC ಥರ ಹೋಗೋದಿದ್ರೆ 3.3 TMC ಅಷ್ಟು ನೀರು ಕುಣಿಗಲ್ಗೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಮತ್ತು ರೈತರಿಗೆ ಮತ್ತು ವಿವಿಧ ಬಡಾವಣೆಗಳಲ್ಲಿ ವಾಸ ಮಾಡ್ತಕ್ಕಂಥ ಜನರಿಗೆ 3.3 TMC ನೀರು ಅತ್ಯವಶ್ಯಕವಾಗಿ ಬೇಕಾಗಿದೆ. ಇದಲ್ಲದೆ ವಿವಿಧ ಗ್ರಾಮಗಳಲ್ಲಿ ಹರಿತಕ್ಕಂಥ ನೀರಾವರಿ, ಕೆಲವು ಕಡೆ ಬೋರ್ ಹೊಡೆದ್ರು ನೀರು ಬರಲ್ಲ, ಕೆಲವು ಕಡೆ ನೀರು ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಡ್ರೈಲ್ಯಾಂಡ್ ಇದೆ, 1100 ಅಡಿಯಿಂದ 1200 ಅಡಿವರೆಗೂ ಹೊಡೆದ್ರು ಕೂಡ ಕೆಲವು ಪ್ರದೇಶಗಳಲ್ಲಿ ನೀರು ಬರ್ತಾ ಇಲ್ಲ. ಅಂತ್ಯ ಪ್ರದೇಶಗಳಿಗೆ ಪೈಪ್ಲೈನ್ ಮಾಡೋದ್ರ ಮೂಲಕ ಅವ್ರಿಗೂ ನೀರಾವರಿ ಸೌಲಭ್ಯನ ಕಲ್ಪಿಸ್ಕೊಡ್ಬೇಕು. ಅದೇ ಅಲ್ಲದೆ ಈಗೇನು ಕಾಮಗಾರಿನ ನೀವು ಹಮ್ಮಿಕೊಂಡಿದ್ದೀರಿ ಅದ್ರ ಖರ್ಚು ವೆಚ್ಚಗಳೇನು ಎಲ್ಲ ಅದನ್ನ ಲೆಕ್ಕ ಹಾಕಿ ಫಸ್ಟು ಪ್ರಥಮ ಆದ್ಯತೆನ ಕುಣಿಗಲ್ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ತುಂಬಿಸೋದ್ರ ಮೂಲಕ ರೈತರ ಬೆಳೆಗಳಿಗೆ ಅನುಕೂಲ ಆಗಬೇಕು. ಯಾಕೆಂದ್ರೆ ರೈತರ ಕೆರೆಗಳಿಗೆ ನೀರು ತುಂಬಿದ್ರೆ ಪಂಪ್ ಸೆಟ್ಗಳಲ್ಲಿ ನೀರು ಬರ್ತವೆ. ಪಂಪ್ ಸೆಟ್ಗಳಲ್ಲಿ ನೀರು ಬಂದರೆ ಅವರು ಹೆಚ್ಚಿನ ರೀತಿಯಲ್ಲಿ ಒಂದು ಉತ್ಪಾದನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ಅಂತರ್ಜಲ ಏನಾಗ್ತದೆ, ಅದು ಇಮ್ಮಡಿಗೊಳ್ತದೆ ಕೆರೆಗಳ ನೀರು ತುಂಬಿದಾಗ. ಆಗ ಹೆಚ್ಚಿನ ನೀರಿನ ಅಂಶವೂ ಕೂಡ ಕುಣಿಗಲ್ ತಾಲೂಕು ಸಿಗುತ್ತೆ. ಕುಣಿಗಲ್ ತಾಲೂಕಲ್ಲಿ ಇರ್ತಕ್ಕಂಥ ಹೆಚ್ಚು ಜನರು ಆರ್ಥಿಕವಾಗಿ ಮತ್ತು ಸ್ವಾವಲಂಬಿಗಳಾಗಿ ಬದುಕಬೇಕು ಅಂತಂದರೆ ನೀರಿನ ತೊಂದರೆ ತುಂಬ ಇದೆ. ಈ ನೀರನ್ನು ತಾವು ರಾಮನಗರ ಕರು ತೆಗೆದುಕೊಂಡೋಗಿ ಇನ್ನೊಂದು ಪ್ರದೇಶಕ್ಕೆ ಕರು ತೆಗೆದುಕೊಂಡೋಗಿ ಒಟ್ಲಿ ಹೋಗುವಂಥ ಮಾರ್ಗದಲ್ಲಿರ್ತಕ್ಕಂಥ ಎಲ್ಲ ಕೆರೆಗಳನ್ನ ತಾವು ತುಂಬಿಸಿ ಕುಣಿಗಲ್ ಜನತೆಗೆ, ಒಂದು ಸಾರ್ವಜನಿಕರಿಗೆ ಅತ್ಯಂತ ಅನುಕೂಲ, ಎಲ್ಲ ಹೋಬಳಿಗಳಿಗೂ ಅನುಕೂಲ ಮಾಡಿಕೊಟ್ಟು ಆ ಉಳಿದಂಥ ನೀರನ್ನು ನೀವು ತೆಗೆದುಕೊಂಡಿ ಅಂತೇಳಿ ಇವತ್ತು ಅವರು ಏನು ಒಂದು ಮನವಿನ ಕೊಟ್ಟಿದ್ದಾರೆ. ಇದನ್ನ ಸರ್ಕಾರ ಮಟ್ಟದಲ್ಲಿ ಅವ್ರಿಗೂ ಕೂಡ ಗಮನಕ್ಕೆ ತಂದು ಏನು ಆಗಿರ್ತಕ್ಕಂಥ ಒಂದು ನೀರಾವರಿ ಯೋಜನೆ ಇದನ್ನ ಪರಿಶೀಲನೆ ಮಾಡಿ ಇವ್ರಿಗೂ ಅನ್ಯಾಯ ಆಗದಂಗೆ, ಎಲ್ರಿಗೂ ಅನ್ಯಾಯ ಆಗದಂಗೆ ಒಂದು ಸುವ್ಯವಸ್ಥಿತ ಒಂದು ಇದನ್ನ ಯೋಜನೆಯನ್ನ ರೂಪಿಸಿ ಎಲ್ಲ ಸಾರ್ವಜನಿಕರಿಗೂ, ರೈತರಿಗೂ ಕೂಡ ರೈತರ ಕೃಷಿ ಉತ್ಪಾದನೆಗೆ ಅನುಕೂಲಕರವಾದ ರೀತಿಯಲ್ಲಿ ಎಲ್ಲ ಕೆರೆಗಳಿಗೂ ನೀರು ತುಂಬಿಸುವಂಥ ಯೋಜನೆನ ಜಾರಿಗೊಳಿಸಲಿ ಅಂತ ಈ ಮೂಲಕ ನಾನು ಕೂಡ ಇವ್ರ ಪರವಾಗಿ ಒತ್ತಾಯವನ್ನು ಸರ್ಕಾರವನ್ನು ಕೇಳ್ತಾ ಇದ್ದೀನಿ. ವಕೀಲರೇ, ಇದು ನಾವು ಜಲಸಂಪನ್ಮೂಲ ಸಚಿವರನ್ನ ಭೇಟಿ ಮಾಡಿ
ಇದು ಯಾವ ರೀತಿ ನಾವು ಮನವಿ ಸಲ್ಲಿಸಿ ಇವತ್ತು ನಮ್ಮ ತುಮಕೂರಿನ ಕುಣಿಗಲ್ ತಾಲೂಕಿನಲ್ಲಿ ಇರ್ತಕ್ಕಂಥ 6 ಹೋಬಳಿಗಳು, ಕುಣಿಗಲ್ ತಾಲೂಕಿಗೆ ಬರ್ತಕ್ಕಂಥ 6 ಹೋಬಳಿ ಇದೆ ಇವತ್ತು ಪ್ರೆಸೆಂಟ್. ಇವತ್ತು ಯಡಿಯೂರು ಹೋಬಳಿಗೆ ಸ್ವಲ್ಪ ಭಾರ ಇರೋದ್ರಿಂದ ಅಲ್ಲಿಗೆ ಯಾವ ಒಂದು ನೀರನ್ನ ತಗೊಂಡು ಹೋಗ್ಬೇಕು, ಯಾವ ಮುಖಾಂತರ ತಗೊಂಡು ಹೋಗ್ಬೇಕು, ಇವಾಗ ಸಬ್ ಚಾನಲ್ಗಳು ಏನಿದೆ ಅಷ್ಟಕ್ಕೂ ನೀರು ಹರಿಸುವಂತ ಕೆಲಸ ಆಗ್ಬೇಕಲ್ವಾ ಮೊದಲನೇದಾಗಿ. ಎರಡನೇದು ಉತ್ರಿ ಹೋಬಳಿಗೆ ಏನು ಡೌನ್ ಇದೆ, ಏನು ಸಮಸ್ಯೆ ಏನಿಲ್ಲ, ಇವಾಗ ಒಡೆನರಿ ಆಗಿರ್ಬೋದು ಇವೆಲ್ಲ ತುಂಬಿಸ್ಬೋದು. ಈಗ ಮೇನ್ ಯಡಿಯೂರು ಹೋಬಳಿಗಲ್ವಾ ಸ್ವಲ್ಪ ಅಪ್ಪ ಆಗ್ತಾ ಇರೋದು. ಯಡಿಯೂರು ಹೋಬಳಿ ಕಸ್ಬಾಗೂ ನೀರಿಲ್ಲ, ಉತ್ರಿಗೂ ನೀರಿಲ್ಲ. ಈ ಆದ್ಯತೆ ನಾವು ಸ್ವಲ್ಪ ಜಾಸ್ತಿನ ಕೊಡಬೇಕಾಗುತ್ತೆ. ನೀವು ಯಾವ್ದಾವ್ದು ಹೋಬಳಿಗಳಿಗೆ ಯಾವ್ಯಾವ ಟೈಪ್ನಲ್ಲಿ ನೀರಾವರಿ ಯೋಜನೆ ದೊರಕಬೇಕು ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಕೂಡ ಒಂದು ಜಲಸಂಪನ್ಮೂಲ ಖಾತೆ ಸಚಿವರನ್ನ ಭೇಟಿ ಮಾಡಿ, ನೀರಾವರಿ ಇಲಾಖೆ ತಜ್ಞರಿದ್ದಾರೆ, ಅವ್ರನ್ನೆಲ್ಲ ಒಂದು ನಿಯೋಗ ಹೋಗಿ ಅವ್ರಿಗೆ ಮನವರಿಕೆ ಮಾಡಿಕೊಂಡು ಸಚಿವರನ್ನ ಡಿ ಕೆ ಸಾಹೇಬ್ರನ್ನ ನಾವು ಭೇಟಿ ಮಾಡಿ ಇದನ್ನ ತಲುಪಿಸೋಣ. ರಂಗಸಮ್ಮಣ್ಣ, ನಿಮ್ಗೇನಾದ್ರು ನೀರಿನ ಬಗ್ಗೆ ನಮ್ಮ ತಾಲೂಕಿನ ಬಗ್ಗೆನೇ ಜಾಸ್ತಿ ಅವ್ರ ಉತ್ರಿ ಬಗ್ಗೆ ಕೇಳ್ತಾರೆ ಅಂತ ಅಪೇಕ್ಷೆ ಇದೆಯಾ ತಾಲೂಕು ಅಧ್ಯಕ್ಷರಿಗೆ? ಇದೆ, ಅದ್ರ ಮೇಲೆ ಸ್ವಲ್ಪ ಗಮನ ಹರಿಸ್ಕೊಂಡು ಅವ್ರು ಲಿಂಕ್ ಕೆನಾಲ್ ತಂದಿರೋದು ನಮಗೆ ಸ್ವಾಗತಾರ್ಹನೇ, ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಅವರು ಲಿಂಕ್ ಕೆನಾಲ್ ಮುಖಾಂತರ ನೀರು ತಂದರೆ ಡೈರೆಕ್ಟಾಗಿ ನೀರು ಡೈರೆಕ್ಟಾಗಿ ಹೋಗುತ್ತೆ, ಆದರೆ ಅಂತರ್ಜಲ ಹೋಗೋದಿಲ್ಲ, ಬರಲ್ಲ. ಅಂತರ್ಜಲಕ್ಕೆ ನೀರು ಹೋಗೋದಿಲ್ಲ. ಅಂತರ್ಜಲ ಹೋದ್ರೆ ಮಾತ್ರ ನಮ್ಮ ರೈತರುಗಳಿಗೆ ಬೋರ್ವೆಲ್ ರೀಚಾರ್ಜ್ ಆಗೋದಾಗಲಿ, ತೋಟಗಳು ಸಮೃದ್ಧಿಯಾಗಿ ಬೆಳೆಬೇಕು ಅಂತ ನೀರು ಬೇಕು. ಈಗ ಲಿಂಕ್ ಕೆನಾಲ್ ಮುಖಾಂತರ ಹೋದ್ರೆ ನೀರು ಸಿಗಲ್ಲ ನಮಗೆ, ಎಲ್ಲಿ ಬೇಕಲ್ಲಿ ಡೈವರ್ಟ್ ಮಾಡ್ತಾರೆ. ಸಬ್ ಚಾನಲ್ ಮಾಡ್ಲಿರಿ, ಅದನ್ನೇ ಹೇಳ್ತಾರೆ. ಇವಾಗ ಇಂಜಿನಿಯರ್ನ ಯಾರನ್ನ ಪಾಯಿಂಟ್ ಮಾಡಿಸಿ ಇವಾಗ ಏನಿದೆ ಸಬ್ ಚಾನಲ್ಗಳು ಯಾವ್ಯಾವ ಮುಖಾಂತರ ಎಲ್ಲೆಲ್ಲಿ ಮಾಡಬೇಕು ಆ ಮುಖಾಂತರ ಮಾಡ್ಲಿ. ಇವಾಗ ನೀರು ಕೆರೆಯಲ್ಲಿ ಈಗ ಸಬ್ ಚಾನಲ್ ಮಾಡ್ತಾರೆ, ಅದಕ್ಕೆ ಓಕೆ, ಇಲ್ಲ ಅಂತ ಹೇಳಲ್ಲ. ಈ ಕುಣಿಗಲ್ಲಿಂದ ಯಾವ್ದೋ ಒಂದು ಕೆರೆಗೆ ಎಲ್ಲೂ ಕೆರೆ ಮಾಡ್ತಾರೆ, ಮಧ್ಯೆ ಗ್ಯಾಪ್ ಇರೋಕೆ ಏನ್ ಮಾಡ್ತೀರಾ? ಅದಕ್ಕೆ ತಗೋಬೇಕು ಸಬ್ ಚಾನಲ್ ಮುಖಾಂತರ. ಸಬ್ ಚಾನಲ್ ಎಲ್ಲ ಕೊಡಕ್ ಬರಲ್ಲ. ಅವಾಗ ರೈತರದ್ದು ಭೂಮಿ ಹಾಳಾಗುತ್ತೆ. ಒಂದು ನಾನು ಫಸ್ಟ್ ಆಫ್ ಆಲ್ ನನ್ನ ಅರ್ಥ ನನ್ನ ಮನಸ್ಸಿಗೆ ಬರ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ಅಷ್ಟು ಭೂಮಿಗೆ ಬರಬೇಕಂದ್ರೆ ಸುಮಾರು ಜನ ರೈತರ ಭೂಮಿ ಆಳ್ಗೆಸ್ಕೊಂಡೆ ಅವ್ರು ಕೆಲಸ ಮಾಡಬೇಕಾಗುತ್ತೆ. ಈಗ ಅಂತ ಬಿಟ್ಟರು. ಈಗ ಓಪನ್ ಚಾನಲ್ ಹೋದ್ರೆ ನೀರು ಏಕೈಕ ಎಲ್ಲರಿಗೂ ಸಮರ್ಪಕ ಹೋಗುತ್ತಲ್ಲ, ನನ್ನ ಅಭಿಪ್ರಾಯ. ಇದ್ರ ಬಗ್ಗೆ ಒಂದು ಸಬ್ ಚಾನಲ್ ಮುಖಾಂತರನೇ ಬಿಡ್ತಾರೆ. ಇದು ಸಬ್ ಚಾನಲ್ ಮಾಡಬೇಕಾಗುತ್ತೆ ಹೋಗ್ಲಿಗಳಿಗೆ. ಈಗ ಡಬಲ್ ಖರ್ಚು ಬರುತ್ತೆ. ಅವಾಗ ನಾನು ಹೇಳಿದ ಪ್ರಕಾರ ಡಬಲ್ ಖರ್ಚು ಬರೋದು ಒಂದು, ಅದು ಸರ್ಕಾರಕ್ಕೆ ಒಂದು ಎಸ್ಟಿಮೇಟ್ ಮಾಡಿಸ್ಬೇಕು. ಒಬ್ಬ ಇಂಜಿನಿಯರ್ನೋ ಯಾರನ್ನ ಒಬ್ಬನ ರೈತರನ್ನ ಅಪಾಯಿಂಟ್ಮೆಂಟ್ ಮಾಡ್ಲಿ. ಈಗ ನನ್ನ ಗಮನ ಏನಂದ್ರೆ ಸರ್ಕಾರಕ್ಕೆ ಖರ್ಚು ಜಾಸ್ತಿ ಆಗುತ್ತೆ. ಈಗ ಆತರ ಏನು ಬೇಡ. ಓಪನ್ ಇದಾಗಿದೆ ಡೆಪ್ತಲ್ಲಿ ಹೋಯ್ತು ನೀರು, ರೈತರಿಗೆ ಎಲ್ಲರೂ ಸಮರ್ಪಕ ನೀರು ಸಿಗೋದಲ್ಲ ನನ್ನ ಅಭಿಲಾಷೆ. ಈಗ ಬರ್ತಾ ಇರೋದು ಕರೆಕ್ಟ್ ಇದೆ, ಏನ್ ಸಮಸ್ಯೆ ಏನಿಲ್ಲ. ತಾಲೂಕಿಗೆ ಬಂದು ನೀರು ಬೀಳ್ಲಿ. ಚಾನಲ್ ಮುಖಾಂತರ ಬಿಡ್ತಾರೋ ಅದೇನ್ರ ಮುಖಾಂತರ ಒಂದು ಸಭೆ ಕರೆದಿ ಇವತ್ತು ಸಭೆ ಮೂಲಕ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ತೀರ್ಮಾನ ನಮ್ಮ ಎಮ್ಎಲ್ಎ ಅವ್ರು ಏನವ್ರೆ ಅವ್ರ ಗಮನಕ್ಕೂ ತಂದು ಕೊಟ್ಟು ಇವ್ರಿಗೆ ಯಾವ ತರ ಇದು ಕೆಲಸ ಮಾಡ್ತಾರೆ ಅಂತ ಹೇಳಿ ಎಮ್ಎಲ್ಎ ಅವ್ರಿಗೆ ಒಂದು ಮೀಟಿಂಗ್ ಫಿಕ್ಸ್ ಮಾಡಿ ನಾವು ಮಾತಾಡೋಣ. ಓಕೆನಾ? ಸರಿ, ಒಳ್ಳೇದು. ಸಭೆ ಕರೀರಿ, ಎಲ್ಲರೂ ಕ್ಷೇತ್ರ ಶಾಸಕರು, ಒಂದ್ ನಿಮಿಷ ಇರಿ. ಶಾಸಕರತವು ನಾವು ಮಾತಾಡುವಂತ ಕೆಲಸ ನಾವು ಮಾಡೋಣ. ಮೊದಲನೇದಾಗಿ ಶಾಸಕರತವು ಮಾತಾಡ್ಬೇಕು. ಎರಡನೇದು ಜಲಸಂಪನ್ಮೂಲ ಸಚಿವರ ಹೋಗಿ ನಾವು ಮಾತಾಡೋಣ ಕೂತ್ಕೊಂಡು. ನೇರ ಇವತ್ತು ಏನ್ ಸಮಸ್ಯೆ ಇದೆ ಇದನ್ನು ಕೂತ್ಕೊಂಡು ಬಗೆಹರಿಸೋ ಕೆಲಸ ನಾವು ಮಾಡಬೇಕು. ತಾಲೂಕಿನ ಜೊತೆ ಸಂಬಂಧಪಟ್ಟ ತಾಂತ್ರಿಕ ಇಂಜಿನಿಯರ್ನ ಭೇಟಿ ಮಾಡೋಣ. ಹೇಮಾವತಿನಲ್ಲಿ ಭೇಟಿ ಮಾಡಿ ಅವರು ಏನು ಕೊಡ್ತಾರೆ ಸ್ಟೇಟ್ಮೆಂಟು ಅದನ್ನ ಅದ್ರ ಮುಖಾಂತರ ನಾವು ತಾಲೂಕಿನ ಎಮ್ಎಲ್ಎ ಆಗಿರ್ಬೋದು, ಈಗಿನ ಸಚಿವರ ಯಾರು ಅವರ ಜಲಸಂಪನ್ಮೂಲ ಸಚಿವರು ಡಿ ಕೆ ಸಾಹೇಬ್ರನ್ನು ಹೋಗಿ ನಾವು ಭೇಟಿ ಮಾಡೋಣ. ಇನ್ನೇನಿಲ್ಲ, ಖಂಡಿತ ಆಗ್ಬೋದು. ಆಯ್ತು, ಒಳ್ಳೆ ಉದ್ದೇಶ. ಈಗ ಇಲ್ಲಿ ನಮ್ಮನ್ನ ಉದ್ದೇಶಿಸಿ ಇವತ್ತು ಮಾತಾಡಿದಂತ ನಮ್ಮ ವಕೀಲ್ ಸಾಹೇಬ್ರಿಗೆ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮುಖಾಂತರ, ಹಾಗೆ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ರಂಗಸಮ್ಮನವ್ರಿಗೂ ಕೂಡ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರು ಕೂಡ ಅಭಿನಂದನೆ. ಹಾಗೆ ತಾಲೂಕು ನಗರ ಘಟಕದ ಅಧ್ಯಕ್ಷರಾದಂಥ ಮೂಡ್ಲೈನವರವರೇ ಅವ್ರಿಗೂ ಕೂಡ ಒಂದು ಅಭಿನಂದನೆಗಳು. ಮೂಡ್ಲೈನವರೇ ನಿಮ್ದೇನಾದ್ರು ಹೇಳುವಂತಿದೆಯಾ? ನಮ್ಮದು ಏನೂ ಇಲ್ಲ. ಲಿಂಕ್ ಏನಾದ್ರು ಬರ್ತಾರೆ ಸರಿ, ಗುಡ್ಬೇರ್ ಆಗಿರ್ಬೋದು, ತುರುವೇಕೆರೆ ಆಗಿರ್ಬೋದು, ಅಲ್ಲಿಂದ ನಮಗೆ ಸಂಪೂರ್ಣವಾದ ನೀರದು ವೇಸ್ಟೇಜ್ ಆಗುವಂಥ ಡೈರೆಕ್ಟ್ ಬರ್ತದೆ. ನಮ್ಮ ಕುಣಿಗಲ್ ಬಾರ್ಡ್ರ್ ಏನು ಸ್ಟಾರ್ಟ್ ಆಗ್ತದೆ, ಅದು ಏನು ಓಪನ್ ಚಾನಲ್ ಇದೆ, ಓಪನ್ ಚಾನಲ್ ಎಷ್ಟು ಸಬ್ ಚಾನಲ್ಗಳು ಬರ್ತದೆ ಅಷ್ಟು ಸಬ್ ಚಾನಲ್ ನೀರು ಹರಿಸೋದು ಭಾಳ ಉತ್ತಮ. ಅದು ಡೈರೆಕ್ಟಾಗಿ ಕುಣಿಗಲ್ ಕೆರೆಗೆ ಹೋಗ್ಬಿಟ್ಟು ಕುಣಿಗಲ್ ಕೆರೆಯಿಂದ ನಾವೆಲ್ಲ ಡಪ್ ಮಾಡ್ತೀವಿ ಸುಳ್ಳು. ಎಲ್ಲೆಲ್ಲಿ ಸಬ್ ಚಾನಲ್ ಬರ್ತದೆ ಎಲ್ಲ ತೂ ಬಿಡೋಕ್ಕಿಂತ ಕೆಲಸ ಆಗಬೇಕು. ಅದರೊಳಗೆ ಸಂಪೂರ್ಣವಾದಂಥ ರೈತರುಗಳು ಕೆಲವು ಕೆರೆಗೆ ತುಂಬ ನೀರು ತುಂಬುವಂಥ ಕೆಲಸ ಮಾಡಿದಾಗ ಬರೀ ಕೆರೆಯಿಂದ 10 ಎಕರೆ ಇರ್ತದೆ, 50 ಎಕರೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗ್ತದೆ. ಸಬ್ ಚಾನಲ್ ಹೋಗೋಂಥ ನೀರು ಏನಾಗ್ತಾ ಇದೆ, ಎಲ್ಲ ರೈತರುಗಳು ಚಾನಲ್ಗಳಿಗೂ ಜಮೀನುಗಳಿಗೂ ಅನುಕೂಲ ಆಗ್ತದೆ. ಒಂದು ಪಕ್ಷ ಮಳೆ ತೆಗೆದುಬಿಡ್ತು ಅಂದರೆ ಒಡೆ ಒಂಟೆ ಏನಾದ್ರು ಆ ಟೈಮಲ್ಲಿ ಮಳೆ ಹೋಗ್ತಂದಾಗ ಈ ಸಬ್ ಚಾನಲ್ ಬರೋಂಥ ನೀರು ಹಾಯಿಸ್ಕೊಂಡು ಸುಮಾರು ರೈತರು ಬೆಳೆ ಬೆಳೀತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಸಬ್ ಚಾನಲ್ಗಳು ನಮ್ಮ ತಾಲೂಕಿಂದ ಎಷ್ಟು ಸಬ್ ಚಾನಲ್ ಇದೆ ಆ ಕೆನಲ್ ಪೈಪ್ ಏನು ಬರ್ತದೆ ಎಲ್ಲ ತೂಬಿಟ್ಟು ಎಲ್ಲ ಕೆರೆಗಳು ತುಂಬುವಂಥ ಕೆಲಸ ಆಗಬೇಕು. ಆವಾಗ ಅಂತರ್ಜಲಗಳು ಡೆವಲಪ್ಮೆಂಟ್ ಆಗ್ತದೆ. ನಮ್ಮ ಇದು ಏನೀಗ ಹಿಂದೆ ಮೆಕ್ಕೆದಾಟಿಗೆ ನೀರಿಲ್ಲ ಅಂತ ಎಲ್ಲರಿಗೂ ಸಮರ್ಪಕವಾಗಿ ಎಲ್ಲ ತಾಲೂಕು ನಮ್ಮ ರಾಜ್ಯದ ಎಲ್ಲ ತಾಲೂಕು ಆಗಲಿ ಇದು ಸಮರ್ಪಕ ಹಂಚಿಕೆ ಆಗಬೇಕು.
ಏನು ಮೇಕೆದಾಟು ಒಂದು ಯೋಜನೆ ಇಟ್ಕೊಂಡಿದ್ರು ಆ ಯೋಜನೆಗೆ ಸಂಪೂರ್ಣ ಸರ್ಕಾರ ಒತ್ತು ಕೊಟ್ಟು ಅದು ಡ್ಯಾಮ್ ಸಂಪೂರ್ಣ ಮಾಡೋಂಥ ಒಂದು ಕೆಲಸ ಮಾಡೋದು ನೀರು ಸ್ಟೋರೇಜ್ ಆಗ್ತದೆ. ನಮಗೆ ಯಾರಿಗೂ ಕಿತ್ತಾಡುವಂಥ ಒಂದು ಅವಕಾಶ ಇರಲ್ಲ. ಇದು ಸರ್ಕಾರ ಗಮನ ಹರಿಸ್ಬೇಕು ಅಂತ ನಾವು ಮನವಿ ಮಾಡ್ತೀವಿ. ಸರಿ ವಕೀಲರೇ, ಫೋಟೋ ತೆಗೀರಿ. ಸರಿ. ಅಂತ